ಲಂಕೇಶ್ವರನ ದುರ್ಭಾವವು ಅವನ ಹೃದಯದಿಂದ ಪೂರ್ಣವಾಗಿ ದೂರ ಹೋಗಿರದಿದ್ದರೂ ದಾನವ ತಾಪಸನ ಬೋಧೆಯಿಂದ ಯಾವುದೋ ಒಂದು ರೀತಿಯ ಸಮಾಧಾನವು ಅಲ್ಲಿ ಆವರಿಸಿರಬೇಕು. ಅಂತೆಯೇ ಯಾರಿಗೂ ಅಂಜದ ರಾವಣನು ಪ್ರಪ್ರಥಮವಾಗಿ ಎಂದೂ ಕಂಡಿರದ ಶ್ರೀರಾಮನ ಕುರಿತು ಯಾವುದೋ ಭಾವವನ್ನು ತಳೆದನು. ಸೊಲ್ಲೆತ್ತದೆ ಮೌನವನ್ನೇ ಧರಿಸಿದ್ದನು. ಮಾರೀಚನು ಅದನ್ನು ಗಮನಿಸಿ ಮತ್ತೊಮ್ಮೆ ರಾವಣನಿಗೆ ಹಿತವಾದಗಳನ್ನು ಹೇಳಿ ಸಂತೈಸಿ ದಶಮುಖನನ್ನು ರಾಜಧಾನಿಗೆ ಕಳುಹಿಸಿಕೊಟ್ಟನು. ಬಹುದೊಡ್ಡ ಆಸೆಯಿಂದ ಕಾರ್ಯಪ್ರವೃತ್ತನಾಗಲು ಸಿದ್ಧನಾಗಿದ್ದ ರಾವಣನು ಮಾರೀಚ ಮುನಿಯಿಂದ ಹಿಂದಿರುಗಿಸಲ್ಪಟ್ಟಿದ್ದರೂ ಅವನ ಮನಸ್ಸು ಮಾತ್ರ ಮತ್ತು ಅದನ್ನೇ ಎಣಿಸುತ್ತಿತ್ತು. ಖರಾಸುರನ ವೀರ ಪರಿವಾರವು ಅವನೊಂದಿಗೆ ಹತವಾದುದು ಸಾಮ್ರಾಜ್ಯದ ಎಣಿಕೆಯಲ್ಲಿ ಬಹುದೊಡ್ಡ ನಷ್ಟವೆಂದು ಪರಿಗಣಿಸಲ್ಪಡದಿದ್ದರೂ ಬಗೆಯಲ್ಲಿ ಮಿಂಚಿದ್ದ ಜಾನಕಿಯ ಪ್ರಾಪ್ತಿಯು ಸಂಭವಿಸದಿದ್ದರೆ ಸಾರ್ವಭೌಮನ ಬಯಕೆಯ ಲಾಭವು ತಪ್ಪಿ ಹೋಗುವಂತಿತ್ತು. ರಾವಣನು ಬಯಸಿದ್ದ ಯಾವ ಹೆಣ್ಣೇ ಆದರೂ ಇದುವರೆಗೆ ಜೀವವಿದ್ದಂತೆ ಅಪ್ರಾಪ್ತವಾದುದಿಲ್ಲ. ಮೇಲಾಗಿ ಇಂತಹ ಉಪದೇಶದಿಂದ ಹೀಗಾಗಿದ್ದುದು ಇದೇ ಮೊದಲ ಸಲವಾಗಿದ್ದಿತ್ತು. ತನ್ನ ಇಚ್ಛೆಯನ್ನು ಪೂರೈಸಿಕೊಡುವಲ್ಲಿ ತನ್ನವರಾರೂ ಈವರೆಗೆ ಯಾವುದೇ ಥರದ ಅಡ್ಡಿ ಆತಂಕಗಳನ್ನೊಡ್ಡಿದವರಿರಲಿಲ್ಲ. ಒಮ್ಮೊಮ್ಮೆ ಮಾರೀಚನ ಮೇಲೆಯೇ ದಶಮುಖನು ಕುಪಿತನಾಗುತ್ತಿದ್ದನು. ಒಮ್ಮೊಮ್ಮೆ ಆ ಮಾತಿನ ಸತ್ಯತೆಯ ಗುರುಲಾಘವವನ್ನೆಣಿಸಿ ಇದು ಸಲ್ಲದ ಉಪದ್ವ್ಯಾಪವೆಂದು ಮನಗಾಣುತ್ತಿದ್ದನು. ಅಡಿಗಡಿಗೆ ಸೀತೆಯ ಕಾಲ್ಪನಿಕ ರೂಪದ ನೆನಪಾದರೆ ಶ್ರೀರಾಮನ ಅಸಾಧಾರಣವಾದ ಸಾಹಸದ ಸಹಜ ಚಿತ್ರವು ಕಣ್ಣ ಮುಂದೆ ಕಟ್ಟಿ ನಿಲ್ಲಿಸಿದಂತಾಗುತ್ತಿದ್ದಿತು. ಆದುದರಿಂದ ರಾವಣನ ಚಿತ್ತವು ಸೀಮಿತದಲ್ಲಿ ನಿಲ್ಲದೆ ಹದಗೆಡುತ್ತಲೇ ಹೋಗುತ್ತಿದ್ದಿತು. ಆಯುಷ್ಯ, ವಿತ್ತ, ಸಂಪತ್ತು, ಅಧಿಕಾರ, ಭೋಗ, ಕೀರ್ತಿ ಮುಂತಾದವುಗಳು ಎಷ್ಟಿದ್ದರೂ ಮಾನಸಿಕ ನೆಮ್ಮದಿಯಿಲ್ಲದೆ ದಶಗ್ರೀವನು ಅಂತರಂಗದಲ್ಲಿ ದರಿದ್ರನಂತೆ ಕೊರಗುತ್ತಿದ್ದನು. ಜನಸ್ಥಾನದ ರಾಕ್ಷಸರ ಸೋಲು ಲಂಕಾನಿವಾಸಿಗಳಿಗೆ ಆಶ್ಚರ್ಯವನ್ನುಂಟು ಮಾಡಿದ್ದರೆ ಮಹಾಮಾತ್ಯನಾದ ಪ್ರಹಸ್ತನಿಗೆ ಭಯವನ್ನೇ ಹುಟ್ಟಿಸಿತು. ಸೋಲು ಗೆಲುವುಗಳು ಸ್ವಭಾವ ಸಹಜವಾಗಿಯೇ ಇದ್ದವುಗಳಾದರೂ ಈ ಸೋಲಿನ ಪರಿಣಾಮವು ಮಾತ್ರ ಬಹುವಿಧಗಳಲ್ಲಿ ಲಂಕೆಯನ್ನು ಕಾಡಬಹುದೆಂದು ಅವನು ತರ್ಕಿಸಿದನು. ಆಕಂಪನನ ಬೋಧೆಯಲ್ಲಿ ಒಂದು ಭಾಗವು ಲಂಕೇಶ್ವರನ ದುರ್ಬಲತೆಯ ಮೇಲೆಯೇ ಹೆಚ್ಚಿನ ಪರಿಣಾಮವನ್ನುಂಟು ಮಾಡಿದುದನ್ನು ಆಗಲೇ ಅವನು ಗುರುತಿಸಿಕೊಂಡಿದ್ದನು. ರಾವಣನು ಒಮ್ಮೆ ಬಯಸಿದುದನ್ನು ಮತ್ತೆ ಪ್ರಾಪ್ತಿಸಿಕೊಳ್ಳುವ ಸಲುವಾಗಿ ಸರ್ವ ಪ್ರಯತ್ನವನ್ನೂ ಮಾಡದವನಲ್ಲವೆಂದು ಅವನು ಮೊದಲೇ ಮನಗಂಡಿದ್ದನು. ಹೀಗಾಗಿ ಸೀತಾ ವಿಷಯವಕವಾದ ವಿಚಾರವು ರಾವಣನ ಚಿತ್ತದಲ್ಲಿ ಸುಳಿದು ಲಂಕೆಯನ್ನು ನುಂಗಿ ನೊಣೆದರೂ ನೊಣೆಯಬಹುದೆಂಬ ಭೀತಿಯು ಪ್ರಹಸ್ತನ ಚಿತ್ತದಲ್ಲಿ ಜಾಗವನ್ನರಸುತ್ತಿತ್ತು. ಆದರೆ ಮಾರೀಚನ ಆಶ್ರಮದಿಂದಲೇ ಮರಳಿದ ರಾವಣನನ್ನು ಕಂಡು ಹಾಗೆಯೇ ಯಾವ ಕಾರ್ಯಕ್ರಮವನ್ನು ತೊಡಗದಿರುವುದನ್ನು ನೋಡಿ ಮುಖ್ಯಮಂತ್ರಿಗೆ ಒಂದು ವಿಧವಾದ ಸಮಾಧಾನವು ತಲೆದೂರಿತು. ಖರಾದಿಗಳನ್ನು ಸಂಹಾರ ಮಾಡಿದ ರಾಮ ಲಕ್ಷ್ಮಣರನ್ನು ನಿಶ್ಚಯವಾಗಿಯೂ ತನ್ನ ಮಗನಾದ ದಶಕಂಠನು ಮರ್ದಿಸದಿರಲಾರನೆಂದು ಕೈಕಸೆಯು ನಂಬಿದ್ದಳು. ಆದರೆ ಜನಸ್ಥಾನದಲ್ಲಿ ಸರ್ವ ರಾಕ್ಷಸರು ಮೈತಿಯನ್ನೈದುದನ್ನು ಕೇಳಿ ತನ್ನ ಮಗಳಾದ ಶೂರ್ಪಣಖೆಯು ಏನಾಗಿರುವಳೋ ಎಂದು ಆಕೆಯು ಸಂದೇಹಗೊಂಡಿದ್ದಳು. ಹಾಗೆಯೇ ಪತಿವಿಹೀನೆಯಾದ ಶೂರ್ಪಣಖೆಯ ಸ್ಥಿತಿಯನ್ನು ಎಣಿಸಿಕೊಳ್ಳುತ್ತಾ ತನ್ನ ಪುತ್ರಿಯು ತನ್ನ ಬಳಿಯಲ್ಲಿಯೂ ಇಲ್ಲದೆ ಲಂಕೆಯ ಸುಖ ಸೌಭಾಗ್ಯವನ್ನು ಭಾಗ್ಯವಿಲ್ಲದೆ ಕಾಡುಗಳನ್ನು ಸುತ್ತಿ ಅಲೆಯುತ್ತಿರುವಳಲ್ಲ ಎಂದು ಅವಳು ಮರುಗುತ್ತಿದ್ದಳು. ಮರುಕ್ಷಣದಲ್ಲಿಯೇ ಎಲ್ಲರನ್ನೂ ಘಾಸಿ ಮಾಡಿದವರು ಇವಳನ್ನು ಬಿಟ್ಟಿರಬಹುದೇ? ಅಯ್ಯೋ, ಎಂತಾದರೂ ತನ್ನ ಮಗಳು ಬದುಕಿದ್ದರೆ ಸಾಕೆಂದು ಕೈಕಸೆಯು ಮೌನವಾಗಿಯೇ ಶಿವನನ್ನು ಪ್ರಾರ್ಥಿಸುತ್ತಿದ್ದಳು. ವಿಭೀಷಣನು ಏನಾದರೂ ಆಕ್ಷೇಪವನ್ನೆತ್ತದಿರನೆಂದು ಈ ವಾರ್ತೆಯನ್ನು ಅವನು ತಿಳಿಯದಂತೆಯೇ ರಾವಣನು ರಹಸ್ಯವಾಗಿಟ್ಟಿದ್ದನು. ಆದರೂ ಸಮಾಚಾರವು ಮಾತ್ರ ಮೆಲ್ಲನೆ ವಿಭೀಷಣನಿಗೂ ತಿಳಿದು ಬಂದದಿತ್ತು. ತನ್ನ ಅಣ್ಣನ ಈ ವರ್ತನೆಯ ಕುರಿತು ಆತನು ವ್ಯಸನಪಟ್ಟಿದ್ದನೇ ಹೊರತು ಯಾವ ಅಭಿಪ್ರಾಯವನ್ನು ಹೊರಗೆಡದೆ ತಾನು ಅರಿತೇ ಇಲ್ಲವೆಂಬಂತೆ ವ್ಯವಹರಿಸುತ್ತಿದ್ದನು. ಅಣ್ಣನು ತಾನಾಗಿ ಹೇಳದ ಮೇಲೆ ತನಗೆ ತಿಳಿಯಪಡಿಸಲು ಅವನು ಇಚ್ಛಿಸಿರಲಿಲ್ಲವೆಂದು ನಿರ್ಧರಿಸಿಕೊಂಡು ತಿಳಿದುದನ್ನು ತಾನಾದರೂ ಏಕಾಗಿ ವ್ಯಕ್ತಪಡಿಸಬೇಕೆಂದು ವಿಭೀಷಣನು ಎಣಿಸಿಕೊಂಡಿದ್ದನು. ವಿ ಎನ್ ಭಾಗವತ್, ಬರಬಳ್ಳಿ.